ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಗೋ ನೋಡಿ ಮಕ್ಕಳೇ, ಆಟ ಪಾಠ ಅಂತ ಕಾಲ ಕಳೆದು ಅದೆಷ್ಟು ಬೇಗ ಶನಿವಾರ ಬಂದೇ ಬಿಡ್ತು. ಇವತ್ತು ಬಸವ ಸಮಿತಿಯ ವತಿಯಿಂದ ಯಾವ ಕಾರ್ಯಕ್ರಮ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ನೆನಪಿದೆಯಲ್ವಾ? ಅದೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ವಚನಾಂಕುರ. ಬನ್ನಿ ಹಾಗಾದ್ರೆ. ಹೇಗಿದ್ದೀರಾ ಎಲ್ರೂ? ಹೀಗೆ ಹತ್ತಿರ ಬನ್ನಿ, ಕುಳಿತುಕೊಳ್ಳಿ, ನೋಡೋಣ. ನಿಮ್ಮನ್ನೆಲ್ಲ ಹೀಗೆ ಒಟ್ಟಿಗೆ ಇಷ್ಟು ಖುಷಿಯಾಗಿ ನೋಡ್ತಿದ್ರೆ ನನ್ಗೊಂದು ಪುಟ್ಟ ಪ್ರಶ್ನೆ ಕೇಳಬೇಕು ಅನಿಸ್ತಾ ಇದೆ. ನೀವೆಂದಾದ್ರೂ ಟಿವಿಯಲ್ಲಿ ಬರುವ ನಿಮ್ಮ ನೆಚ್ಚಿನ ಹಾಡಿಗೆ ತುಂಬ ಕಷ್ಟಪಟ್ಟು ಒಂದು ಹೊಸ ಡ್ಯಾನ್ಸ್ ಕಲಿತು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ತೋರ್ಸೋಣ ಅಂತ ಅದೆಷ್ಟು ಖುಷಿಯಿಂದ ಹೆಜ್ಜೆ ಹಾಕುವುದಕ್ಕೆ ಶುರು ಮಾಡಿರ್ತೀರಾ ಅಲ್ವಾ? ಆದ್ರೆ ಅದೇ ಹೊತ್ತಿಗೆ ಪಕ್ಕದಲ್ಲಿ ಕುಳಿತಿದ್ದ ನಿಮ್ಮ ಅಕ್ಕ, ತಮ್ಮನೋ ಅಥವಾ ಸ್ನೇಹಿತನೋ, ಎಂಥ ಡ್ಯಾನ್ಸ್ ಇದು, ಕಾಲು ಸರಿಯಾಗಿ ಎತ್ತೋದಕ್ಕೆ ಬರ್ತಿಲ್ಲ, ನೋಡಿದ್ರೆ ಕಪ್ಪೆ ಜಿಗಿದ ಹಾಗೆ ಕುಣಿತಿದೀಯಾ ಅಂತ ಬಿದ್ದು ಬಿದ್ದು ನಕ್ಕು ಕಾಲೆಳೆದಿದ್ದುಂಟಾ? ಆಗ ನಿಮಗೆ ಥಟ್ಟಂತ ಕೋಪ ಬಂದು ಅಷ್ಟೇ ಬೇಸರ ಕೂಡ ಆಗಿ ಮುಖ ಚಿಕ್ಕದಾಗಿರುತ್ತೆ ಅಲ್ವಾ? ಹೌದು ಕಂದ, ಇಂಥ ಎಷ್ಟೋ ಘಟನೆಗಳು ನಿಮ್ಮ ಜೊತೆಯೂ ಆಗಿರುತ್ತೆ ಅಂತ ನನಗೂ ಗೊತ್ತು. ಇವತ್ತು ಜನರ ಆ ವಿಚಿತ್ರ ಗುಣದ ಬಗ್ಗೆಯೇ ನಾನೊಂದು ಮಜವಾದ ಕಥೆ ಹೇಳ್ತೇನೆ, ಕಿವಿಗೊಟ್ಟು ಕೇಳಿ. ಒಂದಾನೊಂದು ಕಾಲದಲ್ಲಿ ಬಣ್ಣದಪುರ ಅಂತ ಒಂದು ಬಲೇ ಸುಂದರವಾದ ಊರಿತ್ತು. ಆ ಊರಲ್ಲಿ ಚೇತನ್ ಅನ್ನುವ ಒಬ್ಬ ಯುವಕನಿದ್ದ. ಅವನಿಗೂ ನಿಮ್ಮಂತೆಯೇ ಬಣ್ಣ ಬಣ್ಣದ ಚಿತ್ರಗಳನ್ನು ಬಿಡಿಸುವುದು ಅಂದ್ರೆ ಪಂಚಪ್ರಾಣ. ಒಂದು ದಿನ ಆತ ಏನ್ ಮಾಡಿದ ಗೊತ್ತಾ? ಬರೋಬ್ಬರಿ 3 ದಿನ ಊಟ ನಿದ್ದೆ ಬಿಟ್ಟು ತುಂಬಾನೇ ಕಷ್ಟಪಟ್ಟು ಒಂದು ಭರ್ಜರಿ ಪೇಂಟಿಂಗ್ ಮಾಡಿದ. ಅದರಲ್ಲಿ ಹಚ್ಚ ಹಸಿರಿನ ದೊಡ್ಡದೊಂದು ಮರ, ಪಕ್ಕದಲ್ಲೇ ಜುಳುಜುಳು ಹರಿಯುವ ನೀಲಿ ನದಿ, ಆ ನದಿಯ ದಡದಲ್ಲಿ ನೀರು ಕುಡಿಯುತ್ತಿರುವ ಒಂದು ಪುಟ್ಟ ಕಂದು ಬಣ್ಣದ ಜಿಂಕೆ ಮರಿ. ಆಹಾ, ಕಣ್ಣಿಗೆ ಹಬ್ಬದ ಹಾಗಿತ್ತು ಆ ಚಿತ್ರ. ನನ್ನ ಈ ಕಲೆ ಎಲ್ಲರಿಗೂ ಇಷ್ಟ ಆಗುತ್ತಾ ಅಂತ ನೋಡುವುದಕ್ಕೆ ಆಸೆಯಾಗಿ ಊರಿನ 4 ರಸ್ತೆ ಸೇರುವ ಜಾಗದಲ್ಲಿ ಆ ಪೇಂಟಿಂಗ್ ಇಟ್ಟ. ಅದರ ಕೆಳಗೆ ಒಂದು ಬೋರ್ಡ್ ಕೂಡ ಹಾಕಿ, ಇದು ನಾನು ಬರೆದ ಮೊದಲ ಚಿತ್ರಕಲೆ, ಇದರಲ್ಲಿ ನಿಮಗೆ ಎಲ್ಲಾದ್ರೂ ತಪ್ಪುಗಳು ಕಂಡರೆ ದಯವಿಟ್ಟು ಪೆನ್ನಿನಲ್ಲಿ ಅಲ್ಲಿಗೊಂದು ಪುಟ್ಟ ಸ್ಟಾರ್ ಮಾರ್ಕ್ ಮಾಡಿ ಅಂತ ಬರೆದಿಟ್ಟು ಬಂದ. ಸಂಜೆಯಾಯಿತು. ಪಕ್ಷಿಗಳೆಲ್ಲ ಹಾರುತ್ತಾ ಗೂಡಿಗೆ ಸೇರಿದವು. ತನ್ನ ಪೇಂಟಿಂಗ್ ಹೇಗಿದೆ ಅಂತ ನೋಡೋಣ ಅಂತ ಖುಷಿ ಖುಷಿಯಾಗಿ ಹಾರಾಡುತ್ತಾ ಓಡೋಡಿ ಬಂದ ಚೇತನ್ ಅಲ್ಲಿದ್ದ ದೃಶ್ಯ ನೋಡಿ ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಶುರು ಮಾಡಿದ. ಯಾಕೆ ಗೊತ್ತಾ ಕಂದ? ಆ ಸುಂದರವಾದ ಚಿತ್ರ ಕಾಣದ ಹಾಗೆ ಊರವರೆಲ್ಲ 100 ಸ್ಟಾರ್ ಮಾರ್ಕ್ಗಳನ್ನು ಗೀಚಿ ಹಾಕಿಬಿಟ್ಟಿದ್ರು. ಜಿಂಕೆ ಕಣ್ ಸರಿಯಿಲ್ಲ, ತಗೋ 1 ಸ್ಟಾರ್. ನದಿ ನೀರು ಬೆಳ್ಳಗಿಲ್ಲ, 5 ಸ್ಟಾರ್. ಮರದ ಎಲೆಗೆ ಬಣ್ಣ ಸರಿಯಿಲ್ಲ, 10 ಸ್ಟಾರ್. ಹೀಗೆ ಚಿತ್ರವಿದ್ದದ್ದು ಈಗ ಬರೀ ಗೀಚ ಬರಹ ಆಗ್ಬಿಟ್ಟಿತ್ತು. ದುಃಖ ತಾಳಲಾರದೆ ಕಣ್ಣೀರು ಹಾಕುಟ್ಟ ಚೇತನ್ ತನ್ನ ಗುರುವಿನ ಬಳಿ ಓಡಿದ. ಗುರುಗಳೇ, ನನ್ನ ಕೈಯಿಂದ ಏನೂ ಆಗೋದಿಲ್ಲ, ನಾನು ದಡ್ಡ, ಇವತ್ತೇ ಪೇಂಟಿಂಗ್ ಮಾಡುವುದನ್ನು ಬಿಟ್ಬಿಡ್ತೂನಿ ಅಂತ ರಚ್ಚೆ ಹಿಡಿದು ಕುಳಿತ. ಗುರುಗಳಿಗೆ ಅವನ ಮುಗ್ಧತೆ ಕಂಡು ನಗು ಬಂತು. ಪ್ರೀತಿಯಿಂದ ಆತನ ಬೆನ್ನು ಸವರಿ, ಹೇ ಹುಚ್ಚ, ಅಳ್ಬೇಡ, ಇನ್ನೊಮ್ಮೆ ಅದೇ ಪೇಂಟಿಂಗ್ ಮಾಡು, ನಾಳೆಯೂ ಅದೇ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಇಡು. ಆದ್ರೆ ಈ ಬಾರಿ ಬೋರ್ಡ್ ಜೊತೆಗೆ ಒಂದು ಸೆಟ್ ಹೊಸ ಬಣ್ಣ ಮತ್ತೆ 1-2 ಡ್ರಾಯಿಂಗ್ ಬ್ರಷ್ ಇಡು, ನಾಳೆ ಏನಾಗತ್ತೆ ನೋಡು ಎಂದರು. ಗುರುಗಳ ಮಾತಿನಂತೆ ಮರುದಿನ ಚೇತನ್ ಮತ್ತೊಂದು ಸುಂದರ ಪೇಂಟಿಂಗ್ ಮಾಡಿ ಕೆಳಗೆ ಪೇಂಟ್ ಹಾಗೂ ಬ್ರಷ್ ಇಟ್ಟು ಹೀಗೆ ಬರೆದ. ನಿಮಗೆ ಈ ಚಿತ್ರದಲ್ಲಿ ಎಲ್ಲಿ ತಪ್ಪುಗಳು ಕಾಣಿಸುತ್ತದೆಯೋ ಅಲ್ಲೇ ಕೆಳಗಿಟ್ಟಿರುವ ಬ್ರಷ್ ಮತ್ತು ಬಣ್ಣ ಉಪಯೋಗಿಸಿ ಆ ತಪ್ಪನ್ನು ನೀವೇ ಸರಿ ಮಾಡಿಬಿಡಿ. ಮಕ್ಕಳೇ, ನಿಮಗೆ ಆಶ್ಚರ್ಯ ಆಗತ್ತೆ. ಆ ದಿನ ಸಂಜೆ ಹೋಗಿ ನೋಡಿದರೆ ಯಾರೊಬ್ಬರೂ ಆ ಪೇಂಟಿಂಗ್ ಹತ್ತಿರ ಸುಳಿದೇ ಇರಲಿಲ್ಲ. ಸರಿ ಬಿಡು ಅಂತ ಚೇತನ್ 1 ದಿನ 2 ದಿನ ಬರೋಬ್ಬರಿ 1 ವಾರ ಕಾದ. ಆದ್ರೆ ಅರರೆ, ಒಬ್ಬೇ ಒಬ್ಬ ಮನುಷ್ಯ ಆ ಬ್ರಷ್ ಮುಟ್ಟಿ ಒಂದೇ ಒಂದು ಬಣ್ಣವನ್ನು ಸರಿಪಡಿಸಲೇ ಇಲ್ಲ. ಪೇಂಟಿಂಗ್ ಕ್ಲೀನಾಗಿ ಹಾಗೇ ಇತ್ತು. ಇದೇ ನೋಡಿ ಕಥೆಯ ಅಸಲಿ ತಿರುವು. ಕಥೆ ಕೇಳಿ ಏನನಿಸಿತು ಮರಿಗಳೇ?
ಈಗ ವಿಚಾರ ಮಾಡೋಣ ಬನ್ನಿ. ಮೊದಲು ದಿನ ಪೇಂಟಿಂಗಲ್ಲಿ ಬರೀ ತಪ್ಪು ಹುಡುಕಿ ಅಂದಾಗ ಊರಿಗೂರೇ ಬಂದು ನಾ ಮುಂದು ತಾ ಮುಂದು ಅಂತ ತಪ್ಪು ಹುಡುಕಿ ಕಾಲೆಳೆತು. ಆದರೆ ಬ್ರಷ್ ತೆಗೆದುಕೊಂಡು ಜವಾಬ್ದಾರಿಯಿಂದ ತಪ್ಪನ್ನು ನೀವೇ ಸರಿ ಮಾಡಿ ಅಂದಾಗ ಯಾರೊಬ್ಬರೂ ಬರಲಿಲ್ಲ. ಯಾಕೆ ಹೇಳಿ? ಏಕೆಂದರೆ ಬೇರೆಯವರ ತಪ್ಪು ಹುಡುಕುವ, ಹೀಯಾಳಿಸುವ ಕೆಲಸ ಈ ಪ್ರಪಂಚದಲ್ಲಿ ಬಹಳ ಬಹಳ ಸುಲಭ. ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕೀಬೋರ್ಡ್ ಮುಂದೆ ಕುಳಿತು ಬೇಕಾಬಿಟ್ಟಿ ಕಮೆಂಟ್ ಮಾಡುತ್ತಾ, ಪುಕ್ಕಟಿ ಸಲಹೆ ಕೊಡ್ತಾ ಬರೀ ಟ್ರೋಲ್ ಮಾಡಿಕೊಂಡು ಓಡಾಡ್ತಾರಲ್ಲ, ಆ ಗುಂಪಿಗೂ ಈ ಊರಿನ ಜನರಿಗೂ ಏನೂ ವ್ಯತ್ಯಾಸ ಇಲ್ಲ ನೋಡಿ. ಎಲ್ಲರೂ ಬೊಟ್ಟು ಮಾಡುವುದಕ್ಕೆ ಮುಂದು, ಬ್ರಷ್ ಹಿಡಿಯುವುದಕ್ಕೆ ಮಾತ್ರ ಹಿಂದು. ಚೇತನಿಗೂ ಇದೇ ಪಾಠ ಅರ್ಥವಾಯಿತು. ಜನರು ನಮ್ಮನ್ನು ನಾವು ಮಾಡುವ ಕೆಲಸವನ್ನು ಕೇವಲ ಬಾಯಿ ಮಾತಿನಲ್ಲಿ ದೂಷಿಸಿದರೆ, ಕಟುವಾಗಿ ವಿಮರ್ಶೆ ಮಾಡಿದರೆ ನಾವು ಅವರ ಮಾತಿಗೆ ಕಿವಿ ಕೊಡಬಾರದು. ನಾವು ನಮ್ಮ ಸ್ವಾಭಿಮಾನ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಅವರ ಮಾತನ್ನು ನಗುತ್ತಲೇ ಗಾಳಿಗೆ ತೂರಿ ಮುಂದೆ ಸಾಗಬೇಕು ಎನ್ನುವುದು ಆತನಿಗೆ ಅರಿವಾಯಿತು. ಗೊತ್ತಾ ಪುಟ್ಟಾಣಿಗಳೇ, 12ನೇ ಶತಮಾನದಲ್ಲಿ ಜೀವಿಸಿದ್ದ ನಮ್ಮ ಅಕ್ಕ ಮಹಾದೇವಿಯವರು ಹಾಗೂ ತೋಂಟದ ಸಿದ್ಧಲಿಂಗೇಶ್ವರರಂತಹ ಮಹಾನ್ ಶರಣರಿಗೆ ಈ ಜನರ ವರ್ತನೆಯ ಸೀಕ್ರೆಟ್ ಯಾವತ್ತೋ ಗೊತ್ತಾಗಿತ್ತು. ಈ ಅನಗತ್ಯ ಟೀಕೆಗಳನ್ನು ಹೇಗೆ ಎದುರಿಸಬೇಕು ಅಂತ ತಮ್ಮ ಸುಂದರವಾದ ವಚನದಲ್ಲಿ ಆಗಲೇ ಹೇಳಿ ಹೋಗಿದ್ದಾರೆ. ಕಿವಿಗೊಟ್ಟು ಕೇಳಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆತೆರಿಗಳಿಗಂಜಿದಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ, ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿ ಇರಬೇಕು. ಅಂದರೆ ಇದರ ಅರ್ಥ ಎಷ್ಟು ಸುಲಭ ಗೊತ್ತಾ? ಗುಡ್ಡದಲ್ಲಿ ಮನೆ ಮಾಡಿ ಪ್ರಾಣಿಗಳಿಗೆ ಹೆದರಿದರೆ, ಸಮುದ್ರದ ದಂಡೆ ಮೇಲೆ ಮನೆ ಮಾಡಿ ಅದರ ಅಲೆಗಳಿಗೆ ಹೆದರಿದರೆ, ಇಲ್ಲ ಮಾರ್ಕೆಟ್ ಮಧ್ಯೆ ಮನೆ ಕಟ್ಟಿ ಆ ಗಡ್ಡಲ ಗೌಜೆಗೆ ಕಿವಿ ಮುಚ್ಚಿಕೊಂಡರೆ ಹೇಗಪ್ಪ? ಹಾಗೆಯೇ ಮನುಷ್ಯನಾಗಿ ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಹೊಗಳಿಕೆ, ನಿಂದೆಗಳು, ಅನಗತ್ಯ ಸಲಹೆಗಳು ಎಲ್ಲವೂ ಬರುತ್ತದೆ. ಅದನ್ನು ಕೋಪಗೊಳ್ಳದೆ ಸಮಾಧಾನದಿಂದ ಶಾಂತಿಯಾಗಿ ಸ್ವೀಕರಿಸಬೇಕು ಅಂತ ನಮ್ಮ ಅಕ್ಕ ಹೇಳ್ತಾಳೆ. ಇದೇ ವಿಷಯವಾಗಿ ತೋಂಟದ ಸಿದ್ಧಲಿಂಗಯತಿಗಳ ಸುಂದರ ವಚನ ಹೀಗಿದೆ ನೋಡಿ. ಕಂಡೊಂದ ನುಡಿವುದೀಲೋಕ, ಕಾಣದೊಂದ ನುಡಿವುದೀಲೋಕ, ಹಿಂದೆ ನಿಂದಿಸಿದರೆಂದು ಕುಂದಲಿಲ್ಲ, ಮುಂದೆ ವಂದಿಸಿದರೆಂದು ಉಬ್ಬಲಿಲ್ಲ, ವಂದನೆ ನಿಂದನೆ ಎಂಬುದು ಉಪಜೀವಿಗಳಿಗಲ್ಲದೆ ಉಪಮಾತೀತನಾದ ಪ್ರಾಣಲಿಂಗೈಕ್ಯನಿಗುಂಟೆ, ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ. ಅಂದರೆ ಈ ಜನ ತಾವು ಕಂಡಿದ್ದಕ್ಕೂ ಆಡ್ತಾರೆ, ಕಾಣದಕ್ಕೂ ಕಥೆ ಕಟ್ಟಿ ಮಾತಾಡ್ತಾರೆ. ಹಿಂದೆ ಯಾರೋ ಬಂದು ನಿನ್ನನ್ನು ಬೈದರು, ಹೀಯಾಳಿಸಿದರು, ನಿನಗೆ ಏನೂ ಗೊತ್ತಿಲ್ಲ ಅಂತ ಕಾಲೆಳೆದರು ಅಂತ ಕುಗ್ಗಿ ಹೋಗ್ಬಾರ್ದು. ಹಾಗೆಯೇ ಮುಂದೆಯೇ ನಿಂತು ಹೊಗಳಿದರು ಅಂತ ರೆಕ್ಕೆ ಬಡಿಯುತ್ತಾ ಹಾರಾಡಲೂ ಬಾರದು. ನಾವು ನಮ್ಮ ಕೆಲಸದ ಮೇಲೆ ನಿಷ್ಠೆಯಿಂದ, ಸಮಾಧಾನದಿಂದ ಇರಬೇಕು ಅಂತ ಶರಣರು ಎಷ್ಟು ಸಿಹಿಯಾಗಿ ಹೇಳಿದ್ದಾರೆ ಅಲ್ವೇ? ಯಾರು ಏನೇ ಅಂದರೂ ನಿಮ್ಮ ಲೈಫ್ನಲ್ಲಿ ನೀವೇ ಬೆಸ್ಟ್. ಯಾವಾಗಲೂ ಆ ಪೇಂಟಿಂಗ್ನಲ್ಲಿದ್ದ ಹಚ್ಚ ಹಸಿರಿನ ಮರದ ಹಾಗೆ ಸದಾ ನಗನಗತ್ತಾ ಇರಿ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಶುಭವಾಗಲಿ. ಮುಂದಿನ ಶನಿವಾರ ಹೊಸ ಕಥೆಯೊಂದಿಗೆ ಸಿಗೋಣ, ಆಯ್ತಾ?